ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೊನ್ನೆ ಬರ್ದಿತ್ತೇನೋ ನನ್ ಗಂಡನ್ ಮೇಲೆ, ಈಗ ಬರೀತಿರೋದು ನನ್ ಮಗು ಅಪ್ಪನ್ ಮೇಲೆ. ಏನಂತ? ಮಕ್ಕಳನ್ನ ಆಡ್ಸಿ ಅಂದ್ರೆ ಆಫೀಸ್ ಫೋನಲ್ಲಿ ಅರ್ಧ ಗಂಟೆ ಮಲಗ್ಸಿ ಅಂತ ಹೇಳಿದ್ರೆ ಮೀಟಿಂಗ್ ಇದೆ ಅಂತ ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದಾರೆ ಅಂತ. ಇನ್ಮೇಲೆ ಹಾಗೆ ಮಾಡಲ್ಲ ಬಿಡು. ಕಂಪ್ಲೇಂಟ್ನ ಈಗಲೇ ವಾಪಸ್ ತಗೋ. ಅಯ್ಯೋ ಇದೇನೇನೆ ಕಂಪ್ಲೇಂಟ್ ಅಂದೆ? ಲಿಸ್ಟ್ ಬರ್ದಿದ್ಯಾ? ಸುಮ್ನೆ ನಿಮ್ಮನ್ ಗೋಳು ಹೊಯ್ಕೊಳಕ್ ಹಾಗೆ ಹೇಳ್ದೆ ಅಷ್ಟೇ. ನೀವ್ ಕೂಡ ನನ್ ಮಗು ಅಲ್ವಾ? ಹೌದಲ್ವಾ? ಗಾನವಿಗೆ ಗಾಯತ್ರಿಗೆ ಬೇಕಾಗಿರೋ ಲಿಸ್ಟ್ 6 ಜೊತೆ ಬಟ್ಟೆ, ಬೇಬಿ ಸೋಪು, ಬೇಬಿ ಹೇರ್ ಆಯಿಲು, ಬೇಬಿ ಶ್ಯಾಂಪು. ಹಾ, ಚೆನ್ನಾಗಿ ಬರ್ದಿದ್ಯಾ. ಇದೆಲ್ಲ ನಮ್ ರೋಡ್ ಕೊನೆಯಲ್ಲಿರೋ ಅಂಗಡಿಯಲ್ಲಿ ಸಿಗುತ್ತೆ, ಹೋಗಿ ತಗೊಂಬಾ. ಅದೇನು ನೀವ್ ತರ್ತೀರಾ ಅಂತ ಬರೆದ್ರೆ ನನ್ನನ್ನೇ ಕಳಿಸ್ತಿದ್ದೀರಲ್ಲ? ಮತ್ ದುಡ್ಡು ಕೊಡು. ನನ್ನ ಹತ್ರ ದುಡ್ಡೆಲ್ಲಿದೆ ಯಜಮಾನ್ರೆ? ಆಸ್ತಿ ಎಲ್ಲ ನಿನ್ ಹೆಸರಲ್ಲಿ ಇಟ್ಕೊಂಡು ದುಡ್ಡಿಲ್ಲ ಅಂದ್ರೆ ಹೇಗೆ? ಹೆಸರು ನೈನಿ, ಹೆಸರಿಗೆ ಮಾತ್ರ ಅದೆಲ್ಲ. ನಯಾ ಪೈಸಕ್ ಕೂಡ ನನ್ ಗಂಡನ್ನೇ ಕೇಳ್ಬೇಕು. ನೋಡ್ದ್ಯಾ ಧನರೇಖೆ ಎಷ್ಟು ಉದ್ದ ಇದೆ ಅಂತ? ನಿನ್ನಷ್ಟು ಎತ್ತರಕ್ಕೆ ರಾಶಿ ರಾಶಿ ಒಡವೆಗಳು ನಿನ್ನ ಹತ್ರ ಇರುತ್ತೆ ಅಂತ ಅರ್ಥ. ಅದಕ್ಕಿಂತ ಬೆಲೆ ಬಾಳೋ ಅಂತ ನನ್ ವಿಶಾಲ್ ಯಜಮಾನ್ರೆ ಸಾಕು ನನ್ಗೆ. ತುಂಬಾ ದಿನಗಳಾದ್ಮೇಲೆ ಮನ್ಸ್ಫೂರ್ತಿಯಿಂದ ನಗ್ತಿದೀವಿ ನಾನಿ. ಹೌದು ಯಜಮಾನ್ರೆ, ಇದೆಲ್ಲ ಹಸಗೂಸು ನಮ್ ಮನೆಗ್ ಬಂದಿದ್ರಿಂದಾನೆ. ಆದ್ರೆ ಸುಮ್ಮನಾಗಿ ನೋವು ಕಡಿಮೆ ಆದ್ರೆ ಗಾನವಿನ ಅವಳ ಜೊತೆಲಿ ಕರ್ಕೊಂಡು ಹೋಗ್ತಾಳೆ. ಶಾಸ್ತ್ರಿಗಳು ಹಬ್ಬ ಮುಗಿದ್ಮೇಲೆ ಗಾಯತ್ರಿನ ಕರ್ಕೊಂಡು ಹೋಗ್ತಾರೆ. ಆಗ ಮತ್ತೆ ನಮ್ಮ ಹತ್ರ ಈ ನಗು ಇರಲ್ಲ. ನಾಳೆ ನಾವ್ ಇರ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ ಯಜಮಾನ್ರೆ. ಆದ್ರೆ ಇವತ್ತು ನಮ್ದೇ ಅನ್ಕೊಂಡಿರೋ ಈ ಮಕ್ಕಳು ನಮ್ಮ ಹತ್ರನೇ ಇದ್ದಾರೆ ಅನ್ನೋ ಆ ಸಂತೋಷನೇ ಸಾಕು. ಆಸ್ತಿಗಿಂತ ನೆಮ್ಮದಿ ಮುಖ್ಯ. ನೀನಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಾನೆ ನನಗೆ ನೀನಂದ್ರೆ ತುಂಬಾ ಇಷ್ಟ ಆಗೋದು ನೈನಿ. ಕಣ್ಸಲ್ವಾ? ಸರಿಯಾಗಿ ಕಾಣಿಸ್ತಾ ಇಲ್ಲ ಚಿಕ್ಕ ಯಜಮಾನ್ರೆ. ಕಣ್ಣು ನೆತ್ತಿ ಮೇಲಿದ್ರೆ ಹೀಗೆ ಆಗೋದು. ನಾನ್ ಹೇಳಿದ್ದು ಮೊಬೈಲ್ ಅಲ್ಲಿ ಸೀರೆಗಳು ಚಿಕ್ಕ ಸೈಜ್ ಅಲ್ಲಿ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಛೈ, ಮುಖದ ಮೇಲೆ ಕನ್ನಡಿ ಇರುತ್ತೆ, ಇಲ್ಲ ಅಂದ್ರೆ ಮೊಬೈಲ್ ಇರುತ್ತೆ. ನಿಂಗ್ ಬೇರೆ ಕೆಲ್ಸನೇ ಇಲ್ವಲ್ಲೇ? ನೀವೇನ್ ಕಡಿಮೆ? ಹಾರ್ಮೋನಿಯಂ ತರ ಯಾವಾಗ್ಲೂ ಮುಂದೆ ಇಟ್ಕೊಂಡ್ ಕೂತಿರ್ತೀರಾ. ಯಾವತ್ತಾದ್ರೂ ನನ್ ಮುಂದೆ ಬಂದ್ ಕೂತಿದ್ದೀರಾ? ಹಾಗ್ ಮಾಡಿದ್ರೆ ಗಾಳಿ ಮಿಟ್ಕೊಂಡಿದೆ ಅನ್ಕೋತಾರೆ. ಹಾಗ್ಯಾಕ್ ಅನ್ಕೋತಾರೆ? ಅವನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅನ್ಕೋತಾರೆ. ಸದ್ಯ ಒಳ್ಳೇದಾಯ್ತು. ನಿನ್ನ ಅಂದದ ಪ್ರತಿಬಿಂಬನ ನೋಡಕ್ಕಾಗದೆ ಕನ್ನಡಕ ಹಾಕೊಂಡಿದ್ದಾನೆ ಅಂತ ಹೇಳಲ್ಲ. ತಪ್ಪಿಸ್ಕೊಂಡಿರೋ ಎಮ್ಮೆ ತರ ಇದೆಯಾ? ನಿಂಗೆ ಯಾಕೆ ಬೇಕಿದೆಯಲ್ಲ? ನೀವ್ ಹೀಗೆ ಹೇಳ್ತಿದ್ದೀರಾ ಅಷ್ಟೇ. ಇಲ್ ನೋಡಿ, ಈ ಸೀರೆ ಏನಾದ್ರೂ ನಾನು ಉಟ್ಕೊಂಡ್ರೆ ಹುಡುಗರೆಲ್ಲ ನನ್ನ ಫಾಲೋ ಮಾಡ್ತಾರೆ. ಪಾಪ ಬೇರೆ ವಿಷಯ ಎಲ್ಲ ಬಿಡು, ಈಗ ನನಗ್ ಶಾಕಾಗೋ ತರ ಮಾಡು ಸಾಕು. ಮಾಡಿದ್ರೆ ಏನ್ ಮಾಡ್ತೀರಾ? ಬಾಯಿ ಮುಚ್ಕೋತೀನಿ. ನಿಜವಾಗ್ಲೂ ನೀನ್ ಸುಂದರಿ ಅಂತ ಒಪ್ಕೊಂಡು ನನ್ನ ಕೆಲಸ ನಾನು ನೋಡ್ಕೋತೀನಿ. ಹಾಗಾದ್ರೆ ಲ್ಯಾಪ್ಟಾಪ್ ಇಲ್ಕೊಡಿ. ಯಾಕೆ? ಈ ಫೋನ್ ಅಲ್ಲಿ ಸೀರೆಗಳು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಲ್ಯಾಪ್ಟಾಪ್ ಅಲ್ಲಿ ಫೋಟೋಗಳು ದೊಡ್ಡ ಸೈಜ್ ಅಲ್ಲಿ ಕಾಣಿಸುತ್ತಲ್ವಾ? ಚೆನ್ನಾಗಿರೋ ಸೀರೆನ್ ಸೆಲೆಕ್ಟ್ ಮಾಡಿ ನೀವ್ ನನ್ ಬುಟ್ಟೆಲ್ ಬೀಳೋ ತರ ಮಾಡ್ತೀನಿ. ಮನೇಲಿ ನೀನ್ ಕೊಂಡ್ಕೊಂಡಿರೋ ಸೀರೆಗಳ ಸೈಜ್ಗೆ ಬೀರುನೇ ಬೆಂಡಾಗಿ ಹೋಗಿದೆ. ಅದರಲ್ಲಿ ಯಾವುದೋ ಒಂದು ತಗೊಂಡು ಉಟ್ಕೊ ನೀನು. ಇವಾಗ ಅದನ್ನ ತೆಗ್ದು ನೋಡಿ ಉಡೋ ಅಷ್ಟು ಪೇಷನ್ಸ್ ನನ್ಗಿಲ್ಲ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಾಳೆನೇ ಬಂದ್ಬಿಡತ್ತೆ. ಇಲ್ಲಿ ಕೊಡಿ. ಅಯ್ಯಯ್ಯೋ, ಇದನ್ ಮಾತ್ರ ಕೊಡಲ್ಲ. ಯಾಕೆ ಕೊಡಲ್ಲ? ಹುಡುಗಿರ್ ಫೋಟೋಸ್ ಇದ್ಯಾ? ಅನುಮಾನ ಬೇಡ,
ಕಣ್ಣು ಹಾಳಾಗೋಗುತ್ತೆ. ಹೋಗ್ಲಿ ಬಿಡ್ರಿ, ಮೊದ್ಲು ಕೊಡಿ. ಕೊಡಲ್ಲ. ವಿಶಾಲ್ ಬ್ರೋ ಲ್ಯಾಪ್ಟಾಪ್ ಇದೆ, ಅದನ್ನೇ ತಗೋ ಹೋಗು. ನಮ್ದೇ ಇಟ್ಕೊಂಡು ನಮ್ಮ ಅಕ್ಕನ ಹತ್ರ ಕೈ ಚಾಚಕ್ ನಂಗೆ ಇಷ್ಟ ಇಲ್ಲ. ಕೊಡಿ, ನೋಡ್ಕೊಡ್ತೀನಿ. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳ್ಕೊ. ನೀವ್ ಹೀಗೆಲ್ಲ ಹೇಳಿದ್ರೆ ನಂಗೆ ನಿಜವಾಗ್ಲೂ ಅನುಮಾನ ಬರುತ್ತೆ. ಆಫೀಸ್ ಫೈಲ್ಸು, ಬಿಸ್ನೆಸ್ಗೆ ಸಂಬಂಧಿಸಿರೋ ಡೇಟಾಸ್ ತುಂಬಾ ಇದೆ. ಅಬ್ಬಾ, ದೀಪಾವಳಿ ಆಫರ್ಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳಿದೆ. ಅದನ್ ಬಿಟ್ಟು ನಾನ್ ಬೇರೆ ಏನೂ ನೋಡಕ್ ಹೋಗಲ್ಲ. ಇಲ್ ಕೊಡ್ರಿ. ಏನಾದ್ರೂ ಇರ್ಲಿ, ನಾನ್ ಕೊಡಲ್ಲ. ಯಾಕೆ ಕೊಡಲ್ಲ? ಸೀರೆ ವಿಷಯ ಹಾಗಿರ್ಲಿ, ಮೊದ್ಲು ಅದ್ರಲ್ಲಿ ಏನಿದೆ ಅಂತ ನಂಗೆ ಹೇಳಿ. ನಿಂತ್ಕೊಳ್ಳಿ ಚಿಕ್ಕ ಯಜಮಾನ್ರೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿಂಗೆ? 10 ನಿಮಿಷದಲ್ಲಿ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಇದನ್ನ ಮುಟ್ಟ ಕೂಡ ಬಿಡಲ್ಲ ನಾನು. ಯಾಕೆ ಕೊಡಲ್ಲ? ನಾನು ನೋಡ್ತೀನಿ. ನನ್ಗೇನ್ ಕಿತ್ಕೊಳಕ್ ಬರಲ್ವಾ? ನಿಂತ್ಕೊಳ್ಳಿ ಚಿಕ್ಕ ಯಜಮಾನ್ರೆ, ನಿಂತ್ಕೊಳ್ಳಿ. ಅರೆ ಪ್ಲೀಸ್ ಡೋಂಟ್ ಇರಿಟೇಟ್ ಮೀ. ಚಿಕ್ಕ ಯಜಮಾನ್ರೆ, ಅರ್ಥ ಮಾಡ್ಕೋ. ನಿಂತ್ಕೊಳ್ಳಿ. ಅಯ್ಯೋ ಕೊಡಿ ಇಲ್ಲಿ. ಅಯ್ಯೋ ನಿಂತ್ಕೊಳ್ಳಿ. ಹೇಯ್, ಯಾಕೆ ಕೂಕೋತಿದ್ಯಾ? ಲ್ಯಾಪ್ಟಾಪ್ ಹೇಗೆ ಕೆಳಗ್ ಬಿತ್ತು ನೋಡಿದ್ರೆ ಅದ್ರದ್ದು ಆಂಟಿ. ಯಾಕೆ ನೀವು ಬಿದ್ರೆ ಮಾತ್ರ ಕಿರ್ಚ್ಬೇಕಾ? ಏಯ್, ನನ್ ಮಗ ಬೀಳ್ಲಿಲ್ಲ, ಸಂತೋಷ. ಬಯೋದ್ ಬಿಟ್ಟು ಯಾಕೋ ಹಾಗೆ ನಿಂತಿದ್ಯಾ? ಬಂಡು ಬಿದ್ದವ್ರಿಗೆ ಏನು ಹೇಳಕ್ಕಾಗುತ್ತೆ? ಬೈಯೋದ್ರಿಂದ ಏನೂ ಯೂಸ್ ಇಲ್ಲ ಬ್ರೋ. ಈಗ ಅದರಿಂದ ಏನ್ ಕೆಲಸ ಇದೆ ಸುಮ್ಮನ ನಿಂಗೆ? ನಂಗ್ ಬೇಕಕ್ಕ. ರೇಷ್ಮೆ ಸೀರೆ ಫೋನಲ್ಲಿ ಚಿಕ್ಕದಾಗ ಕಾಣಿಸುತ್ತಂತೆ, ಲ್ಯಾಪ್ಟಾಪ್ ಅಲ್ಲಿ ದೊಡ್ಡದಾಗ ಕಾಣಿಸುತ್ತಂತೆ ಇವಳಿಗೆ. ಓ ಓ, ಆನ್ಲೈನ್ ಶಾಪಿಂಗಾ? ಈಗ ಅದಕ್ ಮೂಡಿಲ್ಲ. ಮತ್ತೆ ಯಾಕಮ್ಮ ಅಷ್ಟು ಹಠ ಮಾಡಿದೆ? ಈ ನನ್ ಗಂಡನ ಹಿಂದೆ ಎಷ್ಟು ಜನ ಹುಡುಗಿರ್ ಬಿದ್ದಿದಾರ ನೋಡೋಣ ಅಂತ. ಓ, ಅಷ್ಟು ಜನ ಹುಡುಗಿರಿದ್ದಾರಾ? ನಿಮಗೆ ಅಡ್ರೆಸ್ ಬೇಕಿತ್ತಾ ಹೇಗೆ? ಹೇಯ್, ನಾನೇನು ಡೆಲಿವರಿ ಬಾಯ್ನೇನೆ? ಮತ್ತೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ? ಸುಮ್ಮನ ಅನುಮಾನಕ್ಕೆ ನಿಮ್ಮ ಈ ಉತ್ಸಾಹ ಯಾಕೆ? ಲೇ ವಿಕ್ರಾಂತ್, ಅವಳು ಯಾಕೋ ಹಾಗೆ ಯೋಚನೆ ಮಾಡ್ತಾಳೆ? ಸುಮ್ಮನ ಬಗ್ಗೆ ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಬ್ರೋ? ನಿಮ್ ಬಗ್ಗೆನೂ ಗೊತ್ತಾಗ್ಲಿ. ಆ ಲ್ಯಾಪ್ಟಾಪ್ ಅಲ್ಲಿ ಏನಿದೆ ಅಂತ ಎಲ್ರಿಗೂ ತೋರಿಸಿ. ಏನಿದೆ? ಇಂಗ್ಲಿಷ್ ಪಿಕ್ಚರ್ಸ್ ಇರತ್ತೆ, ಅಷ್ಟಕ್ಕೆ ಹೀಗೆಲ್ಲ ಆಡ್ಬೇಕಾ? ನೀನು ಸುಮ್ಮನೆ ರೇ ವಿಕ್ರಾಂತ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ತಪ್ಪು ಮಾಡದೆ ಬೈಯೋದಿಲ್ಲ. ವಾಟ್ ಹ್ಯಾಪಂಡ್ ಅಂತ ಗೊತ್ತಾದ್ರೆ ನಾವು ದೊಡ್ಡವರು ಎಲ್ಲ ಸರಿ ಮಾಡ್ತೀವಿ. ಅಯ್ಯೋ ಏನು ಇಲ್ಲ ಮಾವ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಆ ಲ್ಯಾಪ್ಟಾಪ್ ನೋಡಿದ್ರೆ ನಿಮ್ಗೂ ಗೊತ್ತಾಗತ್ತೆ ಚಿಕ್ಕಪ್ಪ. ಏನ್ ನೋಡ್ತೀಯಾ? ಯಾಕೆ ಈ ಕಾಡ್ತಾ ಇದೆ ನನ್ನ? ಏಯ್, ಏನಿದೆ ಅದರಲ್ಲಿ? ಏನಿಲ್ಲ ಮಾಮ್, ನನ್ನ ಆಫೀಸ್ ಡೇಟಾ ಇರೋ ಲ್ಯಾಪ್ಟಾಪ್ನ ಸೀರೆ ನೋಡೋದು ಕೊಡಲ್ಲ ಅಂದಿದ್ದಕ್ಕೆ ಹೀಗೆ ಆಡ್ತಾ ಇದ್ದಾಳೆ ಅಷ್ಟೇ. ಸುಮನ, ಎಲ್ರೂ ಮುಂದೆ ಹೀಗೆಲ್ಲ ಮಾತಾಡಬಾರ್ದು. ಸೀರೆ ನೋಡ್ಬೇಕು ಅಂತ ಹೇಳ್ತಿದ್ದೀನಲ್ಲ, ಅದ್ರಲ್ಲಿ ಆಫೀಸ್ ಡೇಟಾನೇ ಇದೆಯೋ ಅಥವಾ ಇನ್ನೇನಾದ್ರೂ ಇದೆಯೋ ನೀವೇ ಚೆಕ್ ಮಾಡಿ ಹೇಳಿ. ಅದರಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿಲ್ಲ. ವಿಕ್ರಾಂತ್ ಹೇಳ್ತಿರೋದನ್ನ ನೀನು ನಂಬ್ತಿಲ್ಲ. ಹೀಗಾದ್ರೆ ನಿಮ್ಮಿಬ್ರು ಮನ್ಸಿಗೂ ನೆಮ್ಮದಿನೇ ಇರಲ್ಲ. ಹಾಗೆ ಹೇಳು ಅತ್ತಿಗೆ ಸುಮನಾಗೆ. ಯಾರು ಹೇಳಿದ್ರು ಮನ್ಸಲ್ಲಿ ಅನುಮಾನ ಅನ್ನೋ ಬೀಜ ಇದ್ರೆ ಅಸೂಯೆ ಅನ್ನೋ ನೀರಿಂದ ಅದನ್ನ ಬೆಳೆಸೋದು ಸಹಜ. ಲೇ ವಿಕ್ರಾಂತ್, ಆ ಲ್ಯಾಪ್ಟಾಪ್ ಕೊಡಿಲಿ. ಬ್ರೋ ಅದು ಏಯ್, ಆಫೀಸ್ ಡೇಟಾ ಬಿಟ್ಟು ಅದರಲ್ಲಿ ಇನ್ನೇನೂ ಇಲ್ಲ ಅನ್ನೋ ವಿಷಯ ಸುಮ್ಮನಾಗೆ ಗೊತ್ತಾಗ್ಲಿ, ಕೊಡೋ ಇಲ್ಲಿ. ಅಯ್ಯೋ ಅದು ಹಾಗಲ್ಲ ಬ್ರೋ. ವಿಕ್ರಾಂತ್ ಅವರೇ, ಸುಮ್ಮನಂಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವು ಕೊಡಬೇಕು. ಕೊಡಿ ಇಲ್ಲಿ. ಅದಕ್ಕೆ ಅದು ಹಾಗಲ್ಲ. ಕೊಡಿ.
ಅದಕ್ಕೆ ಅದರಲ್ಲಿ ಹಾಸ್ಪಿಟಲ್ ಫುಟೇಜಸ್ ಇದೆ. ಅದನ್ನು ನಾನು ನೋಡಿದ್ಮೇಲೆ ನನಗೆ ಕೈಕಾಲಾಡಲಿಲ್ಲ. ನಿಮಗೆ ಮಾಡಿರೋ ದ್ರೋಹ ನನ್ನನ್ನು ಕಾಡ್ತಾ ಇದೆ. ಇವಾಗ ನೀವೆಲ್ಲ ಫುಟೇಜ್ ನೋಡಿದ್ರಿ ಅಂದರೆ ಈ ಮನೆ ರಣರಂಗ ಆಗೋಗುತ್ತೆ. ಆಗಬಾರ್ದೆಲ್ಲ ಆಗಿ ದೊಡ್ಡ ಅನರ್ಥನೇ ಆಗೋಗುತ್ತೆ. ಕೆಳಗ್ ಬಿದ್ರು ಸರಿ, ಆನ್ ಆಗ್ತಿದೆ ಅಂದ್ರೆ ಮೊಂಡೆ. ನಮ್ ಸುಮನಾ ತರ. ನಾನ್ ನೋಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಅದು ಆನ್ ಆಗಿದ್ದು. ಬ್ಯಾಟ್ರಿ ಲೋ ಆಗಿರ್ಬೇಕೇನೋ. ಬ್ಯಾಟ್ರಿ ಇನ್ನೂ 70% ಇದೆ. ಆದರೂ ಆಫ್ ಆಯ್ತು ಅಂದ್ರೆ ಇನ್ನಾದ್ರೂ ಕತೆ ಮುಗ್ದಾಗೆ. ಕೆಲ್ಸ ಮಾಡಲ್ವಾ? ಮಾಡುತ್ತೆ, ರಿಪೇರ್ ಮಾಡಬೇಕು. ವಿಶಾಲು ಟೆಕ್ನಿಕಲ್ ಎಕ್ಸ್ಪರ್ಟ್, ಅದನ್ನ ಮೊದ್ಲಿನ ತರ ಮಾಡ್ತಾನೆ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದ್ರ ಕಡೆ ಮೀಟಿಂಗ್ ಮುಗಿದ್ಮೇಲೆ ನೋಡ್ತೀನಿ. ಹಾಗಾದ್ರೆ ಅಲ್ಲಿ ಕೊಡು ಬ್ರೋ. ಕೊಡ್ಬೇಡಿ ಬಾವಾ, ಇವ್ರು ಹೊರಗೋಗಿ ರಿಪೇರಿ ಮಾಡಿಸ್ಕೊಂಡ್ ಬರ್ತಾರೆ. ಅರ್ಜೆಂಟ್ ಇದ್ರೆ ಮಾಡಿಸ್ಲಿ ಬಿಡು. ಸರಿ ಹೋದ್ರೆ ಇದ್ರಲ್ಲಿರೋ ಹುಡುಗಿರ್ ಫೋಟೋಸು ಅವ್ರ ಡೀಟೇಲ್ಸ್ ಎಲ್ಲ ಡಿಲೀಟ್ ಮಾಡ್ತಾರೆ. ನಿನ್ ಡೌಟ್ಗೊಂದು ದೊಡ್ಡ ನಮಸ್ಕಾರ. ನನ್ ಗಂಡನ್ನು ಕೂಡ ನಾನಿಷ್ಟ ಅನುಮಾನಿಸಿಲ್ಲ. ಅನುಮಾನ ಪಡೋದಿಕ್ಕೆ ಏನೇ ಇದೆ? ಏನೋ ಒಂದಿರ್ಬೇಕು ಅಂತ ಅಲ್ಲ ರೀ. ಆದ್ರೂ ದುರ್ದು ಆಂಟಿ ತರ ಸುಂದ್ರಾಂಗಿ ಅರ್ಧಾಂಗಿಯಾಗಿ ಬಂದ್ಮೇಲೂ ಚಿಕ್ಕಪ್ಪ ಮೈ ಮರ್ತು ಹೋಗ್ತಾರೆ ಹೊರತು ನಿಮ್ಮನ್ ಮರೆಯೋಕ್ಕಾಗತ್ತಾ ದುರ್ದು ಆಂಟಿ? ಏ ಹಾಸ್, ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್ಸಾ. ಅಬ್ಬಾ, ಇದನ್ನೆಲ್ಲ ಕೇಳಿಸ್ಕೊಳಕ್ಕಾಗಲ್ಲ, ನಡಿ ಬಾ. ಸುಮನಾ, ಸರಿ ಹೋದ್ಮೇಲೆ ಅದ್ರಲ್ಲಿ ಏನಿದೆ ಅಂತ ಯಜಮಾನ್ರು ತೋರಿಸ್ತಾರೆ ನಿನ್ಗೆ. ಇನ್ನೇನ್ ಸರಿ ಹೋಗುತ್ತೆ ಅನ್ನೋಷ್ಟ್ರಲ್ಲಿ ನನ್ನ ಕರೀರಿ ಬಾವಾ. ಓಕೆ. ವಿಕ್ರಾಂತ್, ನಿನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಅಂತ ನಿನಗೆ ನೆನಪಿದೆ ಅನ್ಕೋತೀನಿ. ಹೇಳು ಕಂದ, ಆ ಲ್ಯಾಪ್ಟಾಪಲ್ಲಿ ಏನಿದೆ? ಏನ್ ಮಾಮ್ ನೀವು ಕೂಡ ಅಮ್ಮನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ತೀಯೋ? ಏನೂ ಇಲ್ಲ ಅಂತಂದ್ರೆ ನಿನ್ ಹೆಂಡತಿ ಅಷ್ಟೊಂದು ಡೌಟ್ ಪಡಲ್ವೋ? ಏನು ಅಂತ ಅವಳಿಗೆ ಗೊತ್ತಿಲ್ಲ, ಆದ್ರೂ ಏನೋ ಇದೆ ಅಂತ ಡೌಟ್ ಪಡ್ತಿದ್ದಾಳೆ ಅಂದ್ರೆ ಡೆಫಿನೆಟ್ ಆಗಿ ಏನೋ ಇದ್ದೇ ಇರುತ್ತೆ. ಹೇಳೋ, ನಮ್ಮಲ್ಲೇ ಅದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋಣ. ಹೇಗೆ ಹೇಳೋದು ಬ್ರೋ? ಪರವಾಗಿಲ್ಲ, ಹೇಳು ಕಂದ. ಹೇಳಿದ್ರೆ ನೀವೇನು ಅನ್ಕೊಳ್ಳಲ್ಲ ಅಲ್ವಾ? ಪ್ರಾಮಿಸ್. ನಾನು ಹೇಳಿದ್ರೆ ಫೀಲ್ ಆಗಲ್ಲ ಅಲ್ವಾ? ಲೇಯ್, ನಿನ್ ಮೇಲೆ ಆಣೆ ಕಣ, ಅದೇನು ಹೇಳು. ಹಾಂ ಸರಿ, ಹೇಳ್ತೀನಿ. ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಬ್ಬಳು ಪಂಜಾಬಿ ಹುಡುಗಿ ಮೇಲೆ ಕ್ರಶ್ ಇತ್ತು. ಅವಳು ಮೊನ್ನೆ ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಮಾಡಿದ್ಲು. ಮೆಸೇಜಸ್ ಏನಾದರೂ ಸುಮ್ಮನೆ ನೋಡಿದ್ರೆ
ಗಲಾಟೆ ಮಾಡ್ತಾಳೇನೋ ಅಂತ. ಲೇ, ಇದಕ್ಕೆ ಹೆದರ್ಕೋತಿದ್ಯಲ್ಲೋ? ಸಖಿ ಜೊತೆಲೇ ಇದ್ರು ಯಾವತ್ತಾದ್ರೂ ನಾನು ಹೆದರ್ಕೊಂಡಿದ್ದೀನ? ಹಾ, ನಿಂಗೆ ಧೈರ್ಯ ಜಾಸ್ತಿ ಬ್ರೋ. ಏನ್ ಯೋಚನೆ ಮಾಡ್ತಿದ್ದೀರಾ ಆಂಟಿ? ಶೂರ್ಪಣಕ್ಕೆ ಮೂಗ್ ಕತ್ತರಿಸಿದ ಲಕ್ಷ್ಮಣ ಬೇರೆ ಹುಡುಗಿ ಜೊತೆ ಚಾಟಿಂಗ್ ಹೇಗ್ ಮಾಡ್ತಾನೆ ಅಂತ. ಈ ಲ್ಯಾಪ್ಟಾಪಲ್ಲಿ ಅದು ಏನಿದೆಯೋ ಸುಮನ ವಿಕ್ರಾಂತ್ ರಕ್ತ ಹೀರ್ತಾ ಇದ್ದಾಳೆ. ನನ್ನ ತಂಗಿ ಹಾಗೆ ಸ್ವಲ್ಪ ಮೊಂಡು. ಪರಿಹಾರ ಇಷ್ಟಪಡ್ದಿರೋರಿಂದಾನೇ ಸಮಸ್ಯೆ ಯಜಮಾನ್ರೆ. ವೇಟ್ ಮೊದಲು ಗಾನವಿಗೆ ಹಾಲು ಕೊಟ್ರೆ ಗಾಯತ್ರಿ ಹೊಟ್ಟೆ ತುಂಬೋದಿಲ್ಲ. ಆಮೇಲೆ ಮೊದ್ಲು ಗಾಯತ್ರಿ ಕುಡ್ದಿದ್ಲು ಅನ್ಕೊಳ್ಳಿ, ಗಾನವಿಗೆ ಏನೂ ಉಳಿತಿರ್ಲಿಲ್ಲ. ಇದು ಒಳ್ಳೆ ಸಮಸ್ಯೆ ಐತಲ್ಲ, ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಒಂದ್ ಕೆಲ್ಸ ಮಾಡ್ತೀನಿ ಯಜಮಾನ್ರೆ, ಇಬ್ರಿಗೂ ಒಂದೇ ಸಲ ಹಾಲು ಕುಡಿಸ್ತೀನಿ. ಒಬ್ಳು ಹೊಟ್ಟೆ ತುಂಬಿದ್ರೆ ಇನ್ನೊಬ್ಳದು ಅದೃಷ್ಟ ಅನ್ಕೋಬೇಕು. ಕೂತ್ಬಿಟ್ರಿ. ಮಕ್ಕಳಿಬ್ರಿಗೂ ಒಂದೇ ಸಲ ನೀನು ಹಾಲು ಕುಡಿಸ್ತಿದ್ರೆ ನನಗೆ ನೀನು ಸಂತಾನ ಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ. ಅಮ್ಮನಾಗ ಹಾಲು ಕೊಡ್ತಿರೋ ನೀನು ಅಮ್ಮನವ್ರ ಹಾಗೆ ಈ ಭಕ್ತನ್ಗೂ ವರ ಕೊಡ್ತೀನೋ ಅನ್ಕೊಂಡು ನೋಡ್ತಾ ಕೂತ್ಕೊಂಡಿದ್ದೀನಿ ಅಷ್ಟೇ. ಯಜಮಾನ್ರಿಗೆ ಇದ್ದಕ್ಕಿದ್ದ ಹಾಗೆ ಭಕ್ತಿ ಜಾಸ್ತಿ ಆಗಿದೆಯೇ? ಹೆಂಡತಿಗೆ ಗುಲಾಮ ಆದ್ರೆ ಸಮಸ್ಯೆ ಅನ್ಬೋದು, ಭಕ್ತ ಆದ್ರೆ ಖುಷಿನೇ ಅಲ್ವಾ ನೈನಿ? ನೈನಿ, ಓಯ್ ನೈನಿ, ಏನ್ ಯೋಚನೆ ಮಾಡ್ತಿದ್ಯಾ? ಗಾಯತ್ರಿ ಅಮ್ಮೋರು ಅನ್ನಪೂರ್ಣ ದೇವಿ ಹಾಗೆ ಅದೆಷ್ಟೋ ಜನ ಉದ್ಯೋಗಿಗಳಿಗೆ ಅನ್ನ ಹಾಕಿದ್ದಾರೆ. ಅಂಥ ಮಹಾತಾಯಿನ ನನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಹಾಲು ಕೊಡೋ ಅದೃಷ್ಟನ ದೂರ ಮಾಡ್ಕೊಂಡ್ಬಿಟ್ನೇನೋ ಅನ್ನೋ ನೋವು ಆಗಾಗ ನನ್ನನ್ನು ಕಾಡುತ್ತೆ ಯಜಮಾನ್ರೆ. ನೋಡು ನೈನಿ, ನೀನು ಫೀಲ್ ಮಾಡ್ಕೋಬಾರ್ದು. ನೀನು ಸಂತೋಷವಾಗಿದ್ರೆ ಮಕ್ಕಳಿಗೆ ಇನ್ನಷ್ಟು ಜಾಸ್ತಿ ಹಾಲು ಕುಡಿಸ್ಬೋದು ಅಂತ ವಿಜ್ಞಾನ ಹೇಳುತ್ತೆ. ಮಕ್ಕಳಿಗೋಸ್ಕರ ಯಾವ ತಾಯಿ ಆದ್ರೂ ಸರಿ ವಿಷಾನು ಹಾಲಾಗಿ ಬದಲಾಯಿಸಿ ಅವ್ರ ಹೊಟ್ಟೆನ ತುಂಬಿಸ್ತಾಳೆ ಯಜಮಾನ್ರೆ. ನೈನಿ, ನಾನೊಂದು ವಿಷಯ ಹೇಳ. ಶಾಸ್ತ್ರಿಗಳ ಮೊಮ್ಮಗಳಿಗೆ ಅಮ್ಮನ ಹೆಸರು ಇಟ್ಟಿರೋ ವಿಷಯ ಗೊತ್ತಾದ ಕೂಡಲೇ ಎಷ್ಟು ಖುಷಿ ಅದೇ ನೀನು. ನನ್ನ ತಮ್ಮ ವಿಕ್ರಾಂತ್ ಕೂಡ ನಾವಿಡ್ಬೇಕು ಅನ್ಕೊಂಡಿದ್ದ ಹೆಸರನ್ನೇ ಪಾಪುಗೆ ಅವನು ಗಾನವಿ ಅಂತ ನಾಮಕರಣ ಮಾಡ್ದ. ಇವರಿಬ್ಬರನ್ನು ನಮ್ಮ ಮಕ್ಕಳು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ದಟ್ಸ್ ಗುಡ್. ನೋಡ್ದ್ಯಾ, ನೀನ್ ಹೀಗೆ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಹಾ